ಜಿಲ್ಲೆಯಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಐತಿಹಾಸಿಕ ತಾಳಿಕೋಟೆ ನಗರವನ್ನ ಹಸಿರು ನಗರವನ್ನಾಗಿಸಲು ಬಳಗದ ಅಧ್ಯಕ್ಷ ಡಾಕ್ಟರ್ ವಿ.ಎಸ್. ಕಾರ್ಚಿ ಅವರ ನೇತೃತ್ವದಲ್ಲಿ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಿರುವ ಹಸಿರು ಸಂಪದ ಬಳಗವು ವಿಶ್ವ ಪರಿಸರ ದಿನದ ಅಂಗವಾಗಿ ಪುರಸಭೆ ಕಾರ್ಯಾಲಯ, ಅರಣ್ಯ ಇಲಾಖೆಯ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿತು. ಹಸಿರು ಸಂಪದ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ಕಾರ್ಜಿ ಅವರು ಸಸಿ ನೆಡುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್.ಬಿ. ದಮ್ಮೂರುಮಠ ಹಾಗೂ ಶ್ರೀ ಅಪ್ಪಸಾಹೇಬಗೌಡ ಮೂಲಿಮನಿ ಮತ್ತು ಆಲೂರ ಗ್ರಾಮದ ಕೆಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ವಿದ್ಯಾಧರ ಯಾದಗಿರಿ ಅವರು ಪರಿಸರದ ಮಹತ್ವ ಹಾಗೂ ಸಾರ್ವಜನಿಕರ ಜವಾಬ್ದಾರಿ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಳಗದ ಸಂಚಾಲಕ ಎಸ್.ಎಸ್. ಗಡೇದ, ಮಹಿಳಾ ಘಟಕದ ಅಧ್ಯಕ್ಷರಾದ ಸುಮಂಗಲ ಕೋಳೂರ, ಶ್ರೀಮತಿ ಆರ್.ಬಿ. ದೇಸಾಯಿ, ಶ್ರೀಮತಿ ಎ.ಬಿ. ಸಜ್ಜನ, ಕಾಶಿನಾಥ ಮುರಾಳ, ಆರ್.ಎಸ್. ಪಾಟೀಲ ಕೂಚಬಾಳ, ಅಲ್ಲಾಬಕ್ಷ್ ನಮಾಜಕಟ್ಟಿ, ಪ್ರಭುಗೌಡ ಮದರಕಲ್ಲ, ಪುರಸಭೆ ಆರೋಗ್ಯ ನಿರೀಕ್ಷಕ ಫೈರೋಜ್ ಮುಲ್ಲಾ, ಅರಣ್ಯ ಇಲಾಖೆಯ ಮಹಂತೇಶ ಹಾದಿಮನಿ, ರಾಜು ಅಲ್ಲಾಪುರ, ಬಾಬು ವಠಾರ ಸೇರಿದಂತೆ ಹಸಿರು ಸಂಪದ ಬಳಗದ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖ್ಯಸ್ಥರು, ಪುರಸಭೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ತಂಗಿ ಇವನಂತ ಚೆಲ್ವನಿಲ್ಲ ನೋಡುವಾರೆ, ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ. ತಂಗಿ ಇವನಂತ ಚೆಲ್ವನಿಲ್ಲ ನೋಡುವಾರೆ, ಒಂದೇ ಕೈಲಾಸನಕ್ಕ ಕೋಲು ಕಾಣೆ, ಬೆನ್ ಹಿಂದೆ ಕಟ್ಟಿರುವಂತ ಶೂಲ ಕಾಣೆ. ಒಂದೇ ಕೈಲಾಸನಕ್ಕ ಕೋಲು ಕಾಣೆ, ಬೆನ್ ಹಿಂದೆ ಕಟ್ಟಿರುವಂತ ಶೂಲ ಕಾಣೆ. ನಂದಿಯ ಕೋಲು ಪಾಟಾಕಿ ಕಾಣೆ, ಮತ್ತೊಂದೊಂದು ಶೌರ್ಯದ ಪದ ಕಾಣೆ. ನಂದಿಯ ಕೋಲು ಪಾಟಾಕಿ ಕಾಣೆ, ಮತ್ತೊಂದೊಂದು ಶೌರ್ಯದ ಪದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ, ತಂಗಿ ಇವನಂತ ಚೆಲುವನಿಲ್ಲ ನೋಡುವಾರೆ. ಮೈಯೆಲ್ಲ ಹಾವಿನ ಉತ್ತ ಕಾಣೆ, ಬಲದ ಕೈಯಲ್ಲಿ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಉತ್ತ ಕಾಣೆ, ಬಲದ ಕೈಯಲ್ಲಿ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕದರ್ಥ ಕಾಣೆ, ತಕ್ಕ ಕೈಯಾಲೊಂದು ದದ್ದು ಕಾಣೆ. ವಯ್ಯಾರ ಮೂರು ಲೋಕದರ್ಥ ಕಾಣೆ, ತಕ್ಕ ಕೈಯಾದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ, ತಂಗಿ ಇವನಂತ ಚೆಲ್ವನಿಲ್ಲ ನೋಡುವಾರೆ, ಇವನಂತ ಚೆಲ್ವನಿಲ್ಲ ನೋಡುವಾರೆ. ಮನೆ ಮನೆ ತಪ್ಪಲಿ ಗಿಂಡಿ ಕಾಣೆ, ಅಪ್ಪ ಹಣ ಒಂದು ಕೊಟ್ಟರೆ ಅನಂತ ಮನೆ ಮನೆ ತಪ್ಪಲಿ ಗಿಂಡಿ ಕಾಣೆ, ಅಪ್ಪ ಹಣ ಒಂದು ಕೊಟ್ಟರೆ ಅಂತ ಕಾಣೆ. ತನಿ ಹಣ್ಣ ನೀಡದೆ ತಂದೆ ಕಾಣೆ, ತನಿ ಹಣ್ಣ ನೀಡದೆ ತಂದೆ ಕಾಣೆ. ಗೌರಿ ಮನಸ ಬಿಟ್ಟಿರಲಾರನಂತ ಕಾಣೆ, ಗೌರಿ ಮನಸ ಬಿಟ್ಟಿರಲಾರನಂತ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ, ತಂಗಿ ಇವನಂತ ಚೆಲ್ವನಿಲ್ಲ ನೋಡುವಾರೆ, ಇವನಂತ ಚೆಲ್ವನಿಲ್ಲ ನೋಡುವಾರೆ, ಇವನಂತ ಚೆಲ್ವನಿಲ್ಲ ನೋಡುವಾರೆ. 26-27ನೇ ಸಾಲಿನ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು 5ನೇ ತಾರೀಕಿಗೆ ಆಚರಣೆ ಮಾಡಬೇಕಾಗಿತ್ತು. ಆದರೆ 5ನೇ ತಾರೀಕಿಗೆ ವರ್ಕಿಂಗ್ ಡೇ ಇರೋದ್ರಿಂದ ಎಲ್ಲರ ಉಪಸ್ಥಿತಿ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಈ ದಿನವನ್ನು 7ನೇ ತಾರೀಕು ಆಯ್ಕೆ ಮಾಡಿಕೊಂಡು ಸಂಡೇ ಆದರೆ ಎಲ್ಲರೂ ಫ್ರೀಯಾಗಿ ಬರ್ತಾರೆ ಅಂಥೇಳಿ ಅದೇ ಥರನಾಗಿ ನಾವು ಎಲ್ಲರನ್ನ ಇವತ್ತು ನಾವು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದೊಳಗೆ ನಮ್ಮ ಹಸಿರು ಸಂಪದ ಬಳಗದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ
ನಮ್ಮೂರಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ VS ಕಾರ್ಚಿ ಸಾಹೇಬರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಶಾಲೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಉಪನ್ಯಾಸಕರು ಆಗಿ ಆಗಮಿಸಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಆಲೂರಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ವಿದ್ಯಾಧರಿ ಅರ್ಗಿರಿ ಸರ್ ಅವ್ರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ RB ದಮೂರ್ ಮಠ ಅವರನ್ನು ಕೂಡ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಹಸಿರು ಸಂಪದ ಬಳಗದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಂಗಲ ಕೋಳೂರು ಮೇಡಮ್ ಅವ್ರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದೊಳಗೆ ಇನ್ನೊಬ್ಬರು ಉಪಸ್ಥಿತರಿದ್ದಾರೆ. ನಮ್ಮ ತಾಳಿಕೋಟೆ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀ ಫಿರೋಜ್ ಮುಲ್ಲಾ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮೂರಿನ ಎಲ್ಲ ಗಣ್ಯಮಾನ್ಯರು ಯಾವುದೇ ಒಂದು ಭೇದ ಇಲ್ಲದೇನೆ, ಪಕ್ಷ ಭೇದ ಇಲ್ಲದೆ, ಮಾತೃಭಾಷೆ ಬೇರೆ ಭಾಷೆ ಭೇದ ಇಲ್ಲದೇನೆ ಆಗಮಿಸಿದ್ದಾರೆ. ಎಲ್ಲ ಹಿರಿಯರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಅಗಿಗಳನ್ನು ನೀಡುವುದರ ಮೂಲಕ ಈ ಒಂದು ಹಸಿರು ಸಂಪದ ಬಳಗದ ಸಸಿ ನೆಡುವ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅರಣ್ಯ ಇಲಾಖೆಯ ಶ್ರೀ ಮಾಂತೇಶ್ ಹಾದಿಮನಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಗಣ್ಯರು ಹಾಗೂ ಉದ್ಯಮಿದಾರರು ಮತ್ತು ಯುವಕರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಪ್ರಾಸ್ತಾವಿಕವಾಗಿ, ಯಾಕಂದ್ರೆ ಮುಖ್ಯವಾಗಿ ನಾವು ಇವತ್ತು ಆದಾಗ್ಯೂ ಪ್ರಾಸ್ತಾವಿಕವಾಗಿ ಬಳಗದ ಒಂದಿಷ್ಟು ಚಿಕ್ಕ ಹಿನ್ನೋಟದ ಜೊತೆಗೆ ಪ್ರಸ್ತುತ ನಾವು ಮಾಡಬೇಕಾಗಿರ್ತಕ್ಕಂಥ ಕ್ರಿಯಾ ಯೋಜನೆ ಏನು ಅನ್ನೋದ್ರ ಕುರಿತಾಗಿ ಒಂದೆರಡು ಮಾತುಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ವೃಕ್ಷೋ ರಕ್ಷಿತಿ ರಕ್ಷಿತ ಅನ್ನುವಂಥ ಮಾತಿದೆ. ಮರಗಳನ್ನು ನಾವು ರಕ್ಷಿಸಿದರೆ ಅವು ನಮ್ಮನ್ನು ರಕ್ಷಿಸುತ್ತವೆ ಅನ್ನುವಂಥ ಒಂದು ಹಿರಿಯರ ನಾಣ್ಣುಡಿಯನ್ನು ನೆನಪಿಸ್ಕೊಳ್ತಾ, ಹಸಿರು ಸಂಪದ ಬಳಗ 9 ವರ್ಷಗಳ ಹಿಂದೆ ರಾಜ್ಯ ನಿರ್ವಹಣೆಯನ್ನು ಮತ್ತು ಜನರ ಆರೋಗ್ಯ ರಕ್ಷಣೆಯ ಜಾಗೃತಿಯನ್ನು ನಗರವಾಸಿಗಳಲ್ಲಿ ಮಾಡ್ತಾ ಇದನ್ನು ಗ್ರಾಮ ಮಟ್ಟಕ್ಕೂ ಕೂಡ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಆರಂಭಗೊಳ್ತು. ಈ ಒಂದು ಬಳಗದ ವಿಶೇಷತೆ ಏನು ಅಂತಂದರೆ, ಆರಂಭದಲ್ಲಿ ಇದಕ್ಕೆ ನೇತೃತ್ವವನ್ನು ನಾವು ನಗರದ ಹಿರಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ VS ಕಾರ್ಚಿಯವರಲ್ಲಿ ಕೋರಿಕೊಂಡಾಗ ಅವರು ಅತ್ಯಂತ ಉತ್ಸಾಹದಿಂದ ಓದ್ಕೊಂಡು ಇನ್ನುಳಿದ ಯಾವುದೇ ಪದಾಧಿಕಾರಿಗಳನ್ನು ನೇಮಿಸಿದ್ದೇನೆ. ಯಾಕಂದರೆ ಎಲ್ಲರೂ ಕೂಡ ಸರ್ವ ಸಮಾನವಾಗಿ ಈ ಬಳಗದಲ್ಲಿ ಸದಸ್ಯರಾಗಿ ಕ್ರಿಯಾಶೀಲರಾಗಿ ಶ್ರಮಿಸಬೇಕು ಅನ್ನುವಂಥ ಧ್ಯೇಯೋದ್ದೇಶದೊಂದಿಗೆ ಆರಂಭಗೊಳ್ತು. ನಮಗೆ ಕಾರ್ಚಿಯವರ ಮಾರ್ಗದರ್ಶನ ಅಂತಂದರೆ ಅದು ದಿಕ್ಸೂಚಿ ಇದ್ದಂತೆ. ಅವರ ಅಪಾರವಾದಂಥ ಅನುಭವ, ದೇಶ ವಿದೇಶಗಳ ಅವರ ಪರ್ಯಟನ, ಅದೆಲ್ಲವನ್ನು ಕೂಡ ಈ ಬಳಗಕ್ಕೆ ಧಾರೆ ಎರೆದು ನಮಗೆ ಮುನ್ನಡೆಸ್ತಾ ಇದ್ದಾರೆ. ವಿಶೇಷ ಏನು ಅಂತಂದರೆ, ಈ ಒಂದು ಬಳಗಕ್ಕೆ ಯಾವುದೇ ರೀತಿಯಾದಂಥ ಜಾತಿಯ ಸೋಂಕಿಲ್ಲ, ಪಕ್ಷಗಳ ಹಂಗಿಲ್ಲ, ಲಿಂಗ ತಾರತಮ್ಯವಿಲ್ಲ, ವಯೋಭೇದವಿಲ್ಲ, ಹುದ್ದೆ ಶ್ರೀಮಂತಿಕೆಗಳ ಅಹಂಗಳಿಲ್ಲ, ಮನ್ನಣೆಯ ದಾಹವಂತೂ ಮೊದಲೇ ಇಲ್ಲ. ಈ ಸನ್ಮಾನ ಬೇರೆ ಬೇರೆ ಸಂಘಟನೆಯವರು ತಾವಾಗೇ ಮಾಡ್ತಕ್ಕಂಥದ್ದೇ ಹೊರತು ಬಳಗದ ಯಾವ ಸದಸ್ಯರು ಕೂಡ ಇದನ್ನು ಅಪೇಕ್ಷೆ ಪಡೋದಿಲ್ಲ ಅನ್ನುವಂಥ ಮಾತು. ಈ ಸಂದರ್ಭದಲ್ಲಿ ಈ ಬಳಗದ ಒಂದು ಚಾಲಕ ಶಕ್ತಿಯಾಗಿ ನಿಂತಿರ್ತಕ್ಕಂಥವ್ರು ಎಲ್ರಿಗೂ ಗಿಡದ ಅಣ್ಣ ಅಂತ ಹೇಳಿನೇ ಪರಿಚಿತರಾಗಿರುವಂಥ SS ಗಣೇಶ್ ಸರ್ ಅವರು ಅತ್ಯುತ್ಸಾಹಿಗಳಾಗಿ ಎಲ್ಲರನ್ನ ಸಂಘಟಿಸಿ ಅತ್ಯಂತ ಪ್ರೀತಿ ವಿಶ್ವಾಸಗಳು ಈ ಚಟುವಟಿಕೆಗಳನ್ನು ನಡೆಸ್ತಾ ಬಂದದ್ದನ್ನು ಒಂದ್ಸಲಿ ನಾವು ಅದನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ. SK ನಗರದ ಗಾರ್ಡನ್ನಲ್ಲಿ ಅದರ ಶ್ರಮದಾನದೊಂದಿಗೆ ಈ ಒಂದು ಬಳಗ ಸ್ಥಾಪನೆಗೊಳ್ತು. ತದನಂತರದಲ್ಲಿ ನಗರದ ವಿವಿಧ ರಸ್ತೆಗಳಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮಗಳಾಯಿತು. ಇದಕ್ಕೆ ಅರಣ್ಯ ಇಲಾಖೆಯ, ಪುರಸಭೆಯ ಸಹಕಾರ ಅತ್ಯಂತ ಸ್ಮರಣೀಯ ಮತ್ತು ಶ್ಲಾಘನೀಯವಾದದ್ದು. ಇನ್ನೀ ದಿನ ನಮ್ಮ ಗಿಡು ಸರ್ ನನಗೆ ಫೋನ್ ಹಚ್ಚಿ ನಿಮ್ಮೊಂದು ಕಾರ್ಯಕ್ರಮ ಇದೆ ಬರಬೇಕು
ಒಂದಷ್ಟು ಪರಿಸರದ ಕುರಿತು ಮಾತನಾಡಬೇಕು ಅಂತ ಅಂದಾಗ ಸ್ವಲ್ಪ ಕಶ್ವಿಷ ಆಯ್ತು ನಾನೇನು. ಯಾಕಂತಂದರೆ ಈ ಬಳಗದಲ್ಲಿರ್ತಕ್ಕಂಥ ಅನೇಕ ಜನರು ಇದನ್ನು ಪರಿಸರದ ಬಗ್ಗೆ ಮಾತಾಡೋಕ್ಕಿಂತಲೂ ಹೆಚ್ಚು ಕೃತಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಪರಿಸರದ ಜಾಗೃತಿ, ಪರಿಸರದ ಸಂರಕ್ಷಣೆ ಕಾರ್ಯದಲ್ಲಿ ನಿರತವಾಗಿರುವಾಗ ನಾನೇನೋ ಮಾಡಲಾರಂಥ ವ್ಯಕ್ತಿನ ಕರೆಸಿ ಪರಿಸರ ಬಗ್ಗೆ ಮಾತಾಡೋಕ್ಕೆ ನನಗೆ ಹಚ್ಚಾಕತ್ತಿರಲ್ರಿ ಅಂತ ಸರ್ ಏನು ಇಲ್ಲ ಸರ್, ನೀವು ನಿಷ್ಕ್ರಿಯ ಸದಸ್ಯರಾಗಿ ಸಕ್ರಿಯ ಸದಸ್ಯರಾಗಬೇಕು. ಆ ಕಾರಣಕ್ಕೆ ನಿಮ್ಗೆ ಇದು ಭಾಳ ವರ್ಷದಿಂದ 9 ವರ್ಷಗಳಿಂದ ನಾವು ನಿಮ್ಮನ್ನು ಸದಸ್ಯರಾಗಿ ಗುಂಪಿನಲ್ಲಿ ಸೇರಿಸೀವಿ. ಆದರೆ ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ, ನಿಷ್ಕ್ರಿಯರಿದ್ರೆ ಅದಕ್ಕೆ ನಿಮ್ಮನ್ನು ಸಕ್ರಿಯ ಮಾಡಲಿಕ್ಕೆ ಇದನ್ನು ಒಂದು ಕೆಲಸ ನಿಮ್ಮನ್ನು ವಹಿಸ್ತಾ ಇದ್ದೀನಿ ಅಂತಂದಾಗ ಅವರ ಆ ಮಾತಿಗೆ ನಾವು ಒಪ್ಪಿಕೊಳ್ಳಬೇಕು. 1974ರಲ್ಲಿ ಇರುವುದೊಂದೇ ಭೂಮಿ, ಇದನ್ನು ಸುವ್ಯವಸ್ಥಿತವಾಗಿ ಉಳಿಸಿಕೊಳ್ಳೋಣ ಅನ್ನುವಂಥ ಘೋಷವಾಕ್ಯದೊಂದಿಗೆ ಆರಂಭವಾದಂಥ ಜಾಗತಿಕ ಪರಿಸರ ದಿನಾಚರಣೆ ಅಥವಾ ವಿಶ್ವ ಪರಿಸರ ದಿನಾಚರಣೆ ಜೂನ್ 5 ಅಂತೇನು ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ವಿಶ್ವ ಪರಿಸರ ದಿನಾಚರಣೆ ಅಂದು ಆರಂಭವಾದಾಗ ಆ ದಿನಾಚರಣೆಯ ಮಹತ್ವವನ್ನು ಜಗತ್ತಿನ ಜನರಿಗೆ ಸಾರಿ ಹೇಳಲಿಕ್ಕೆ ಸಮೂಹ ಮಾಧ್ಯಮಗಳಾಗಲಿ ಪ್ರಸಾರ ಮಾಧ್ಯಮಗಳಾಗಲಿ ಭಾಳಷ್ಟು ಇಂದಿನಷ್ಟು ಬಲಿಷ್ಠವಾಗಿರಲಿಲ್ಲ. ಟಿ ವಿಗಳಾಗಿರ್ಬೋದು, ರೇಡಿಯೋಗಳಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಇತ್ತು. ಆದರೆ ಪರಿಸರದ ಬಗ್ಗೆ ಅಷ್ಟೊಂದು ಒತ್ತಿ ಹೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ಆರಂಭವಾದಂಥ ವಿಶ್ವ ಪರಿಸರ ದಿನಾಚರಣೆ ಇವತ್ತು ಆಚರಣೆ ಮಾಡಿಕೊಳ್ಳುವಂಥ ಪರಿಸರ ದಿನಾಚರಣೆಗೆ ಹೋಲಿಕೆ ಮಾಡಿದಾಗ ಇವತ್ತೆಲ್ಲ ಸಮೂಹ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಸರದ ಜಾಗೃತಿಯ ಅನೇಕ ಸಂದೇಶಗಳನ್ನು, ಅನೇಕ ಘೋಷವಾಕ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಬದಲಾಗಿದೆ, ಅದು ಹೆಮ್ಮೆ ಪಡುವಂಥ ವಿಚಾರ. 1974ರಲ್ಲಿ ಇದು ಯಾಕೆ ಆರಂಭ ಮಾಡಿದ್ರು, ಯಾರು ಆರಂಭ ಮಾಡಿದ್ರು ಅಂತ ಯೋಚನೆ ಮಾಡಿದಾಗ ಎಲ್ಲೋ ಒಂದಷ್ಟು ಜನರಿಗೆ ಈ ಭೂಮಿಯ ಮೇಲೆ ಏನೋ ಎಡವಟ್ಟುಗಳಾಗ್ತಾ ಇದ್ದಾರೆ. ಏನೋ ಎಡವಟ್ಟುಗಳಾಗ್ತಾ ಇರೋದಂದ್ರೆ ಅವರು ಕುಲಂಕುಷವಾಗಿ ಗಮನಿಸಿ ಈ ಇರಲಿಕ್ಕೆ ಜೀವಿಗಳು ಇರಲಿಕ್ಕೆ ಇದೊಂದೇ ಭೂಮಿನಲ್ಲ, ಇದನ್ನು ನಾವು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಹೊಳವು ಅವರ ತಲೆಯಲ್ಲಿ ಬಂದದಕ್ಕೋಸ್ಕರ ಈ ವಿಶ್ವ ಪರಿಸರ ದಿನಾಚರಣೆ ಹುಟ್ಟಿಕೊಳ್ತು ಅಂತಲೇ ಹೇಳ್ಬೋದು. ಆ ಎಡವಟ್ಟುಗಳು ನಮಸ್ಕಾರವಾದಿಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ನಮ್ಮ ಇಲಾಖೆ ವತಿಯಿಂದ. ಸರ್ ಈಗ ಆಲ್ರೆಡಿ ಸರ್ ಅಂತ ಎಲ್ಲ ಹೇಳ್ಯಾರ, ಅಪ್ಪ ಸರ್ ಅದು ಯಾಕಾರ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಒಂದು ಓಪನ್ ಟ್ರೆಜರಿನೇ ಇರುತ್ತೆ. ಆದರೆ ಅದು ಕಾಪಾಡ್ಕೊಳ್ಳೋದು ಎಲ್ಲ ನಮ್ಮ ಪ್ರತಿಯೊಬ್ಬರ ಹಕ್ಕು ಮತ್ತು ಜವಾಬ್ದಾರಿ. ಅದೇ ಥರನಾಗಿ ನಮ್ಮ ವಿದ್ಯಾಧರ್ ಸರ್ ಅಂತೂ ಚೈನ್ ಸಿಸ್ಟಮ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಜೀವ ವಿದ್ಯುತ್ ಚೈನ್ ಹಿಲ್ ಫಾರೆಸ್ಟ್ನಾಗ ಸ್ವಲ್ಪ ಫಾರೆಸ್ಟ್ ಲ್ಯಾಂಡು ಜಾಸ್ತಿ ಇರುತ್ತೆ ರೀ, ನಮ್ಮ ಡ್ರೈ ಲ್ಯಾಂಡ್ನಾಗ ಮಲ್ಕಿ ಲ್ಯಾಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮನಸ್ಸು ಮಾಡೋದು ಏನಂದ್ರೆ ಅಲ್ಲಿ ಆಲ್ರೆಡಿ ನ್ಯಾಚುರಲ್ ಫಾರೆಸ್ಟ್ ಇರುತ್ತೆ, ಅವರು ಓನ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಸಾಕಷ್ಟೇ. ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ನಾವು. ಯಾಕಂದ್ರೆ ಮಾಲ್ಕಿ ಲ್ಯಾಂಡ್ ನಮ್ಮ ಜಮೀನುಗಳು ಏನಿದಾವಲ್ರಿ, ಜಮೀನುಗಳು ಸುತ್ತಲೂ ಒಂದು 50-100 ಗಿಡ ಹಚ್ಚಿದ್ರೆ ಎಷ್ಟೋ ಫರಕ್ ಆಗ್ತೈತೆ. ಅದೇ ಒಂದು ಕೊಡುಗೆ ಅಂತ ಇದೊಂದು ಮಾತು ಹೇಳಕ್ಕೆ ಬಯಸ್ತೇನೆ ರೀ. ಯಾಕಂದ್ರೆ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ, ಇದೇ ಒಂದು ಅನಿಸಿಕೆ. ಯಾಕಂದ್ರೆ ನಮ್ಮ ಮಾಲ್ಕಿ ಲ್ಯಾಂಡ್ ಇರೋದ್ರಿಂದ ಒಟ್ಟಿಗೆ ಒಂದು 50-100 ಗಿಡ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಅಂತ ಯೋಜನೆ ಐತೆ ನಮ್ಮ ಇಲಾಖೆಯಲ್ಲಿ. 3 ರೂಪಾಯಿ ಮತ್ತು 6 ರೂಪಾಯಿ ಸಸಿ ವಿತರಣೆ ಮಾಡಿ ಸರ್ಕಾರ ಹೊಳ್ಳಿ ನಿಮ್ಗೆ 125 ರೂಪಾಯಿ ಪ್ರೋತ್ಸಾಹಧನ ಕೊಡುತ್ತೆ. ಆ ಯೋಜನೆನ ಜಾಸ್ತಿ ಸದುಪಯೋಗಪಡಿಸ್ಕೊಳ್ಬೇಕು, ಪ್ರಚುರಪಡಿಸ್ಬೇಕಂತ ಎಲ್ಲರಲ್ಲಿ ತಿಳಿಸ್ತಾ ನನ್ನದೊಂದು ಮನವಿ. ಈ 2 ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಭಾಷಣ ಹೇಳಿದ್ರು. ನಮಗೆ ಯಾವ ಥರ ಆಯಿತು ಫೀಲ್ ಅಂದರೆ, ನಾವು ಪ್ರಕೃತಿಗೆ ಏನು ಮಾಡಬೇಕು, ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅನ್ನೋದು ಯೋಚನೆ ಮಾಡುವಂಥ ಮನಸ್ಥಿತಿ ಬೆಳೀತು. ನಾವೆಲ್ಲ ಮುಂದಿನ ತಲೆಮಾರಿಗೆ ನಾವು ಸಸಿ ನೆಡುವುದರಿಂದ ಮುಂದಿನ ತಲೆಮಾರು ನೆನೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜನವರು, ನಮ್ಮ ಅಪ್ಪನವರು ಈ ಥರ ಗಿಡನ ನೆಟ್ಟಿದ್ರು, ಆ ಗಿಡಗಳನ್ನ ನಾವು ಕೊಟ್ಟಿದ್ದೀವಿ, ಅದನ್ನು ನೆನೆಸುವಂತಾಯಿತು. ಮತ್ತು ಒಂದು ನಾವು ಭೂಮಿ ಮೇಲೆ ಸಸಿ ನೆಡೋದ್ರಿಂದ ಪ್ರಕೃತಿಗೆ ಕೊಡುಗೆ ನೀಡೋದನ್ನು ಇವರು ಹೇಳಿದ್ರು. ಭೂಮಿ ಮೇಲೆ ಏನು ಸಸಿ ನೆಡೋದು ಹೇಳೋದಲ್ಲ, ಅದೇ ಥರನಾಗಿ ನಮ್ಮ ಮನಸ್ಸಿನಲ್ಲಿ ಏನು ಮೂಡುತ್ತಪ್ಪ ಅಂದರೆ ನಾವೆಲ್ಲ ಏನು ಮಾಡಬೇಕು, ಪ್ರಕೃತಿಗೆ ಏನು ಮಾಡಬೇಕು ಅನ್ನೋಂಥ ಬೀಜನ ನಮ್ಮ ಮನಸ್ಸಿನಲ್ಲೆಲ್ಲ ಬಿತ್ತಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಅದೇ ಥರನಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆಯಿಂದ ಎಲ್ಲರಿಗೂ ತಿಳಿಸಿ ಹೇಳೋದಂದರೆ,
ಇಲ್ಲಿವರೆಗೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2016ರಂತೆ ನಾವು ಪ್ರತಿ ಸಲ ಹಸಿ ಕಸ ಒಣ ಕಸವನ್ನು ವಿಂಗಡಿಸ್ತಾ ಬಂದ್ವಿ. ಹಸಿ ಕಸ ಒಣ ಕಸ ಅಂದರೆ ಹಸಿ ಕಸ ಅಂದರೆ ಗೊಬ್ಬರ ಆಗುವಂಥದ್ದು, ಒಣ ಕಸ ಅಂದರೆ ಮರುಬಳಕೆ ಮಾಡುವಂಥ ತ್ಯಾಜ್ಯ ಇತ್ತು. ಆದರೆ ನಮ್ಮ ದೇಶದಲ್ಲಿ ಪ್ರತಿದಿನ 1,70,000 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಅಂದರೆ ಒಂದು ಫುಟ್ಬಾಲ್ ಗ್ರೌಂಡ್ ತುಂಬುವಷ್ಟು ಕಸನ ಉತ್ಪತ್ತಿ ಆಗ್ತೈತಿ. ಅಂದರೆ ನಾವು ತ್ಯಾಜ್ಯವನ್ನು ನಿರ್ವಹಿಸೋದು ಎಷ್ಟು ಕಷ್ಟ ಅಂದರೆ ಪ್ರತಿದಿನ ಹಾಗೆ ಥರ ಹೋಗ್ತೀವಿ ಅಂದರೆ ಒಂದು ಫುಟ್ಬಾಲ್ ಗ್ರೌಂಡಲ್ಲಿ ನಮ್ಮ ಭೂಮಿ ಹಾಳಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಈ ಸಲ ಏನು ಮಾಡಿದ್ದಾರೆ ಅಂದರೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2020 4 ವಿಧದ ತ್ಯಾಜ್ಯವನ್ನು ವಿಂಗಡಣೆ ಮಾಡಬೇಕಂತ ಹೇಳ್ತಾರೆ. ನಾವು ಪ್ರತಿದಿನ ನಿಮ್ಮ ಮನೆಗೆ ಕಸ ಗಾಡಿ ಬಂದಾಗ ಹಸಿ ಕಸ ಒಣ ಕಸನ ವಿಂಗಡಿಸ್ತಾ ಇದ್ರಿ. ಇನ್ಮೇಲಿಂದ ಹಸಿ ಕಸ ಒಣ ಕಸ ಮತ್ತು ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಮಾಡಿದ್ದಾರೆ. ಹಸಿ ಕಸ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೈತಿ, ಒಣ ಕಸ ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯ ಅಂತ ಗೊತ್ತೈತಿ. ಮತ್ತು ನೈರ್ಮಲ್ಯ ತ್ಯಾಜ್ಯ ಅಂದರೆ ಸ್ಯಾನಿಟರಿ ಪ್ಯಾಡ್ಸು ಮತ್ತು ಡೈಪರ್ಸು ಈ ಥರ ಇರುವಂಥದ್ದು. ವಿಶೇಷ ಕಾಳಜಿ ತ್ಯಾಜ್ಯ ಅಂದರೆ ನಮ್ಮದು ಎಕ್ಸ್ಟ್ರಾ ಆಗಿದ್ದ ಔಷಧಿಗಳು ಇರ್ತಾವೆ, ಮತ್ತು ಗಾಜಿನ ಬಾಟಲ್ಸ್ ಇರ್ತಾವೆ, ಮತ್ತು ಮಕ್ಕಳಿಗೆ ಮತ್ತು ಸಣ್ಣದಾಗಿ ಬರುವಂಥ ಕ್ರಿಮಿನಾಶಕಗಳು ಇರ್ತಾವೆ. ಅವೆಲ್ಲ ಎಲ್ಲಿ ಬೇಕಾದ್ರೆ ನಾವು ಹಾಕೋಂಗಿರೋಲ್ಲ. ಅದಕ್ಕೋಸ್ಕರ ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಈ ಥರ ವಿಂಗಡಿಸ್ಕೊಟ್ಟಿದ್ದಾರೆ. ಕೆಲವೊಂದು ಸಲ ಮನೆ ಕಸಕ್ಕೆ ಹೋದಾಗ ಏನಾಗ್ತೈತಿ, ಯಾಕೆ ವಿಂಗಡಣೆ ಮಾಡಬೇಕು, ಅದೆಲ್ಲ ನಮ್ಮ ಜವಾಬ್ದಾರಿ ಅಲ್ಲ, ನೀವು ವಿಂಗಡಿಸ್ರಿ ಅನ್ನುವಂಥ ಮನಸ್ಥಿತಿ ಬೆಳೆದೈತಿ ತಾಳಿಕೋಟೆ ಪಟ್ಟಣದಲ್ಲಿ. ಅದಕ್ಕೋಸ್ಕರ ನಮ್ಮ ಕೆಲವೊಂದು ಸಲ ಏನಾಗ್ತೈತಿ, ನಮ್ಮ ಪೌರ ಕಾರ್ಮಿಕರು ಮನೆ ಕಸಕ್ಕೆ ಹೋದಾಗ ವಯಸ್ಸಾಗಿರ್ತಾರೆ, ಮನೆಯಾಗ ಅವರೆಲ್ಲ ಮಲ ವಿಸರ್ಜನೆ ಮಾಡಿರುವಂಥ ಚೀಲವನ್ನು ಕಟ್ಟೆ ಎಲ್ಲ ಅದನ್ನು ನಾವು ಹಾಗೆ ಕಲೆಕ್ಟ್ ಮಾಡ್ಕೊಂಡು ಅದನ್ನು ನಾವು ಕೈಯಾರೆ ಸಪ್ರೇಟ್ ಮಾಡಬೇಕಾದಂತ ಇರ್ತೈತಿ. ಆ ಟೈಮ್ದಲ್ಲಿ ನಮ್ಮ ನೈರ್ಮಲ್ಯ ಕಾರ್ಮಿಕರು ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಹಸಿ ಕಸ ಯಾವುದು, ಒಣ ಕಸ ಯಾವುದು, ಮರುಬಳಕೆ ತ್ಯಾಜ್ಯ ಯಾವುದು, ಈ ಥರ ಸಪ್ರೇಟ್ ಮಾಡೋದು ಕಷ್ಟ ಆಗ್ತೈತಿ. ನಮ್ಮ ನೈರ್ಮಲ್ಯ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಮತ್ತು ತಾಳಿಕೋಟೆ ಪಟ್ಟಣ ಮಾದರಿ ಪಟ್ಟಣ ಆಗುವಂತೆ ನಿರ್ವಹಣೆ ಮಾಡೋದು ಅನಿವಾರ್ಯತೆ ನಮ್ಮಲ್ಲಿ ಇತ್ತು. ಅದನ್ನು ನಿರ್ವಹಿಸೋಣ, ಎಲ್ಲರೂ ಮಾಡೋಣ ಅಂತ ಹೇಳ್ತಾ ತಾಳಿಕೋಟೆ ಪಟ್ಟಣ ಮಾದರಿ ಪಟ್ಟಣವನ್ನು ನಿರ್ಮಿಸಬೇಕು. ಎಲ್ಲರೂ ಸ್ವಚ್ಛತೆ ಕೊಡುಗೆ, ಸ್ವಚ್ಛತೆ ಬೇರೆಯವರಿಂದೆಲ್ಲ ನಮ್ಮಿಂದ ಪ್ರಾರಂಭವಾಗಲಿ ಅನ್ನೋ ಮನಸ್ಥಿತಿಯನ್ನು ಬೆಳೆಸ್ಕೊಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂಥ ಮತ್ತು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಸಿರು ಸಂಪದ ಬಳಕೆ ಧನ್ಯವಾದಗಳು ತಿಳಿಸ ನನ್ನ ಮಾತನ್ನು ಈಗ ತಮ್ಮ ಆಫೀಸಿಗೆ ಕುಂದಿಸ್ಕೊಂಡು CCTV ಈ ಕಡೆ ಒಂದು ಕುಂದಿಸ್ಬಿಟ್ಟ ನಾವು